ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಈಸಿ ರೆಸಿಪಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಸ್ಟಾರ್ಟರ್ ಆಗಿ ಯೂಸ್ ಮಾಡ್ಬೋದು, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಯೂಸ್ ಮಾಡ್ಬೋದು. 2 ನಿಮಿಷದಲ್ಲ ಆಗುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನೊಂದು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ಹಾಗೆ ಗ್ರೀನ್ ಚಟ್ನಿ, ಟೊಮೊಟೊ ಕೆಚಪ್ಪು, ಹಾಗೆ ಇದಕ್ಕೆ ನಾನಿಲ್ಲಿ ಮಾಡ್ತಾ ಇರೋದು ಪನ್ನೀರ್ ಲಾಲಿಪಾಪ್. ಸೊ ಸ್ಟಿಕ್ ಬೇಕೇ ಬೇಕು, ಹಾಗಾಗಿ ಇದನ್ನು ಸ್ಟಿಕ್ ತೊಗೊಂಡಿದ್ದೀನಿ. ಇದು ಕಾರ್ನ್ಫ್ಲೇಕ್ಸ್ ಪೌಡ್ರ್ ಮಾಡೋಕ್ಕೆ, ಇದಕ್ಕೆ ಅವಲಕ್ಕಿನೂ ಅಂತಾರೆ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಹಾಗೆ ಒಂದು 3 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಇದು ಕೋಟಿಂಗಿಗೆ ಬೇಕು ಅಂತ. ಈಗ ಇದನ್ನು ಫಸ್ಟಿಗೆ ಪನ್ನೀರ್ನ ಕ್ಯೂಬ್ಸ್ ಆಗಿ ಹೆಚ್ಚಿಟ್ಕೊಂಡ್ಬಿಡೋಣ. ಮಾಮೂಲಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹೆಚ್ಚಿಟ್ಕೊಳ್ಳಿ. ನಾನು ಕ್ಯೂಬ್ಸಲ್ಲಿ ಹೆಚ್ಚ್ತಾ ಇದ್ದೀನಿ. ಈ ಥರ ಕ್ಯೂಬ್ಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ಟಿಕ್ ಚುಚ್ಚೋಣ. ಈ ಥರ ಸ್ಟಿಕ್ ಚುಚ್ಚಿಬಿಟ್ಟು ಎಲ್ಲ ಚುಚ್ಚಿಟ್ಕೊಳ್ಳೋಣ. ಈ ಥರ ಈ ಕಡೆ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ಲರಿ ರೆಡಿ ಮಾಡೋಣ. ಕೋಟಿಂಗಿಗೆ ಬೇಕಲ್ವಾ, ಇಲ್ಲಿ ನಾನು 3 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಸ್ಪೈಸಿಯಾಗಿ ಬೇಕಂದ್ರೆ ಸ್ಪೈಸಿಯಾಗಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕೋತಾ ಇದ್ದೀನಿ. ನನ್ನ ಮಕ್ಕಳು ತಿಂತಾರೆ ಅನ್ನೋಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ. ಇಲ್ಲ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಸ್ಲರಿ ತರ ರೆಡಿ ಮಾಡ್ಕೊಳ್ಳೋಣ. ನೀರು ಹಾಕೊಂಡು ಗಟ್ಟಿ ಇಲ್ದಿರ ಈ ತರ ಸ್ಲರಿ ರೆಡಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಈಗ ಇದನ್ನ ಇದರಲ್ಲಿ ಡಿಪ್ ಮಾಡೋಣ. ರೆಡಿ ಮಾಡಿ ಇಟ್ಕೋಬೇಕು. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಮಕ್ಕಳಿಗೆ ಈ ಥರ ಟೀ ಟೈಮ್ ಸ್ನ್ಯಾಕ್ಸ್ಗಾಗಲಿ ಯಾವ್ದಾರ ಬರ್ಡೇ ಪಾರ್ಟಿಗಾಗಲಿ ಸ್ಟಾರ್ಟರ್ಸ್ ರೆಡಿ ಮಾಡ್ಬೋದು, ಸಖತ್ತಾಗಿರುತ್ತೆ. ಇಲ್ಲಿ ನಾವು ಇದು ರೆಡಿ ಮಾಡೋ ಅಷ್ಟೊಂದು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಹಾಗಾಗಿ ಇದು ಒಂದೊಂದೇ ಎಣ್ಣೆಯಲ್ಲಿ ಕರಿಯೋಣ. ಸಖತ್ತಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಪದೇ ಪದೇ ಮಾಡಿಕೊಡು ಅಂತ ಇದು ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗುತ್ತೆ. ಸಖತ್ತಾಗಿದೆ. ತಿಂದು ಟೇಸ್ಟ್ ಹೇಳೋದು ಒಂದೇ ಬಾಕಿ. ಗ್ರೀನ್ ಚಟ್ನಿ, ಟೊಮೊಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಇರುತ್ತೆ. ಈಗ ಟೇಸ್ಟ್ ಕೇಳೋಣ ಹೇಗಾಗಿದೆ ಅಂತ. ನಮ್ಮ ಮನೆಯವ್ರಿಗೆ ತಿಂದು ನೋಡ್ರಿ ಹೇಗಾಗಿದೆ. ಫಸ್ಟ್ ಖಾರ ತಿಂದು ನೋಡಿ. ನಮ್ಮ ಮನೆಯವ್ರಿಗೆ ಈ ಥರ ಸ್ಟಾರ್ಟರ್ಸ್ ಮಾಡಿಕೊಡ್ತಾ ಇದ್ರೆ ಸಖತ್ತಾಗೈತೆ. ಉಪ್ಪು ಖಾರ ಎಲ್ಲ ಹೇಳ್ಕೊಂಡೈತೆ. ನಿಮ್ಗೆ ಟೈಮ್ ಇದ್ರೆ ಮ್ಯಾರಿನೇಟ್ ಮಾಡಿ ಒಂದು 5-10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಸಖತ್ತಾಗಿದೆಯಾ? ಮಾಡ್ಬೋದಾ? ಎಲ್ಲ ಟ್ರೈ ಮಾಡ್ಬೋದಾ? ಓಕೆ, ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Mogambo! खुश हुआ